ಅವರಲ್ಲೂ ಟ್ರೈನಪ್ ಚೆನ್ನಾಗಿದೆ. ಶ್ರೀಲಂಕಾದಲ್ಲಿ ಅನುಕೂಲಗಳು ಇದ್ದಾವೆ. ಹೀಗಾಗಿ ಒಂದು ಒಳ್ಳೆ ಕಾಂಪಿಟೇಷನ್ ಏಷ್ಯಾ ಕಪ್ ಸಂದರ್ಭದಲ್ಲಿ ಆಗ್ತದಪ್ಪ ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಇದಕ್ಕೇನು ಜನ ಯಾವ ರೀತಿ ಸ್ಪಂದಿಸ್ತಾರೋ ಏನು ಮಾಡ್ತಾರೋ ನೋಡೋಣ, ಅದು ಮಾತು ಬೇರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಸೂರ್ಯಕುಮಾರ್ ಅವರು ಇನ್ನು ಯಾವ ರೀತಿಯಾಗಿ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅದ್ರ ಒಂದು ಮಾತ್ರ ಹೇಗಾರು ಹೇಳಿದ್ನಿ. ಇದು ಗೆಲ್ಲೋದು ಇನ್ನು ಸುಲಭ ಆಗ್ತದೆ ಭಾರತ ಟೀಮಿಗೆ. ಜೊತೆಗೆ ಇದೊಂದು ಪ್ರಾಕ್ಟೀಸ್ ಆಗ್ತದಪ್ಪ ಈ ವರ್ಲ್ಡ್ ಕಪ್ಪಿಗೆ, T20 ವರ್ಲ್ಡ್ ಕಪ್ಪಿಗೆ 26ದಾಗ ನಡೆಯುವಂಥದ್ದು. ಅದಾಯ್ತಪ್ಪ ಅಂತಂದ್ರೆ ಸಹಜವಾಗಿ ಈ ಒಂದು ಪ್ರಾಕ್ಟೀಸ್ ಆದಿದ್ದು ವರ್ಲ್ಡ್ ಕಪ್ಪಿಗೆ ಹೆಲ್ಪ್ ಆಗ್ತದೆ ಅನ್ನೋದು. ಒಟ್ಟಾರೆಯಾಗಿ ಭಾರತದ ಟೀಮ್ ಇವತ್ತಿನ ಮಟ್ಟಿಗೆ ಜಗದ ಟೀಮ್ಗಳಲ್ಲಿ ಅತ್ಯಂತ ಬಲಿಷ್ಠ ಟೀಮ್ ಅಂತ ಅನಿಸ್ಕೊಳ್ಳುವಂಥದ್ದು ಸ್ಥಿತಿಗೆ ಬಂದಿರ್ತದೆ. ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಬೆಳೆಸ್ಕೊಂಡು ಹೋಗ್ಬೇಕಾದ್ದು ಅಲ್ಲಿ ಕ್ಯಾಪ್ಟನ್ ಅಂದರೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಆಗಿರ್ಬೋದು, ಉಪ ಕ್ಯಾಪ್ಟನ್ ನಮ್ಮ ಏನಪ್ಪ ಅಂತಂದ್ರೆ ಗಿಲ್ ಅವರಾಗಿರ್ಬೋದು ಸಾಧಿಸಬೇಕಾಗಿದೆ. ಮತ್ತು ಮೇರೆಗೆ ನಮ್ಮ ಬುಮ್ರಾ ಅವರು ಸಹಿತ ತಮ್ಮ ಹೆಸರು ತಕ್ಕಂಗೆ ಒಳ್ಳೆಯ ಆಡಳಿತ, ಒಳ್ಳೆಯ ಎಸೆತ, ಒಳ್ಳೆಯ ಹೊಡೆತ ಕೊಟ್ಟರೆ ನಿಶ್ಚಿತವಾಗಿಯೂ ಭಾರತ ಗೆಲ್ಲುವ ತಂಡ ಅಂತೇಳಿ ನಾವು ಇವತ್ತು ಹೇಳಬೇಕಾಗಿದೆ. ಆದರೂ ಒಂದು ಮಾತು, ಏಷ್ಯಾ ಕಪ್ ಆಗಿರ್ಬೋದು, ಯಾವುದೋ ಕಪ್ ಆಗಿರ್ಬೋದು, ಇಲ್ಲಿ ನಾವು ಒಂದಷ್ಟು ಸುಲಭವಾಗಿ ಗೆಲುವು ಬರಲಿಕ್ಕಿಲ್ಲ ಅನ್ನೋದು ಅಷ್ಟ ಸಾಧ್ಯತೆ ಅದ. ಯಾವ ಸಂದರ್ಭದಲ್ಲಿ ಒಂದು ಬ್ಯಾಟ್ಸ್ಮನ್ ಅಂದರೆ ನಮ್ಮ ಏನಪ್ಪ ಅಂತಂದ್ರೆ ಬ್ಯಾಟರ್ ಯಶಸ್ವಿ ಆಗಬೇಕಾಗ್ತದೆ. ಇವತ್ತು 2020 ಭಾಳ ಪ್ರಮುಖವಾದ ಆಟ ಅಂದ್ರೆ ಬ್ಯಾಟರ್ಗಳದ್ದು ಮತ್ತು ರನ್ ಕಂಟ್ರೋಲ್ ಮಾಡುವಂಥ ಬಾಲರ್ಗಳದ್ದು. ಎಷ್ಟು ಮಟ್ಟಿಗೆ ರನ್ ಕಂಟ್ರೋಲ್ ಮಾಡ್ಬೋದು ಬುಮ್ರಾ ಅವರು ಮತ್ತು ಅವ್ರ ಜೊತೆಗಾರರು ಅನ್ನೋದು ಅದ್ರ ಮೇಲೆ ಅಂದರೆ ನಾಳೆ ಈ ಒಂದು ಪಾಕಿಸ್ತಾನದ ಅಥವಾ ಏಷ್ಯಾ ಕಪ್ ಡಿಸೈಡ್ ಆಗುವಂಥದ್ದು ಅಂದರೆ. ಹೀಗಾಗಿ ಏಷ್ಯಾ ಕಪ್ದಲ್ಲೇ ಗೆಲ್ಲುವ ಫೇವ್ರೇಟ್ ಆಗಿರುವಂತಹ ಭಾರತ ಇವತ್ತಿಂದ ಆರಂಭ ಆಗುತ್ತಿರುವಂಥ ಒಂದು ಪಂದ್ಯದಲ್ಲಿ ಭಾಗವಹಿಸಿ ತನ್ನ ಶಕ್ತಿಯನ್ನು ಈಗ ತೋರಿಸ್ಬೇಕಾಗಿ ಜಗದ ಮುಂದೆ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದರಲ್ಲಿ ಈ ಏಷ್ಯಾ ಕಪ್ ಗೆಲ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಸಹಿತ ಈ ಸಂದರ್ಭದಲ್ಲಿ ನಾವು ಇದಂಥವ್ರ ಗ್ಯಾಸ್ ಮಾಡಬೇಕಾಗಿದೆ. ಬಟ್ ಒಂದು ಗ್ಯಾಸ್ ಮಾತ್ರ ಕರೆಯದ, ಮೋಸ್ಟ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ತಾ, ಏಷ್ಯಾ ಕಪ್ ಭಾರತಕ್ಕೆ ಸಿಗಲಿ ಅಂತ ಭಾರತೀಯನಾಗಿ ಹಾರೈಸುವ ಸಹಜ. ಅದೇ ಕಾಲಕ್ಕೆ ಇನ್ನುಳಿದ ಟೀಮ್ಗಳು ಯಾವ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರು ಗೆಲ್ಲಿ ಅನ್ನೋಂಥ ಮಾತಾಡ್ತಾ ನಮ್ಮ ಅನಿಸಿಕೆ ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅದೇ ಚಿತ್ರ ಅನ್ನೋದು ಸತ್ಯದ ಕೈಗನ್ನಡಿ. ವಂದನೆಗಳು.